ಮಿಡತೆಗಳಿಗೆ ಅರಸನಾಗಲಿ ನಾಯಕನಾಗಲಿ ಇರುವುದಿಲ್ಲ, ಆದರೂ ಅವು ತಂಡ ತಂಡವಾಗಿ ಹಾರುತ್ತದೆ. ನಾವು ಒಬ್ಬರಿಗೊಬ್ಬರು ಹೀಗೆಯೇ ಹೊಂದಿಕೊಂಡಿರಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರು ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಸಿದ ಅದ್ಭುತವಾದ ಬೋಧನೆಗಳಿಗಾಗಿ ಆತನನ್ನು ಕೊಂಡಾಡೋಣ. ವಿಶ್ವಾಸಿಗಳು ಒಂದಾಗಿ ಅನ್ಯೋನ್ಯತೆಯಲ್ಲಿರಬೇಕು. ತಾಯಿಯ ಉಪದೇಶ, ಇನ್ನಿತರ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯವನ್ನು ತುಂಬಿ ತುಳುಕುವುದು. ಪ್ರಸಂಗಿ 8ನೇ ಅಧ್ಯಾಯ 11ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಯವರೆಗೆ ದೇವರ ನಡೆಸುವಿಕೆ ನೆನಪು ಮಾಡಿಕೊಂಡು ಆತನಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: 3 ವಿಷಯಗಳು ನಿನ್ನ ಬುದ್ಧಿಯನ್ನು ಮೀರಿವೆ, ಹೌದು 4 ಗ್ರಹಿಸಲಾರೆನು. ಯಾವ ಅಂದರೆ ಆಕಾಶದಲ್ಲಿ ಹದ್ದಿನ ಹಾದಿ, ಬಂಡೆಯ ಮೇಲೆ ಸರ್ಪದ ಸರಣಿ, ಸಾಗರದ ನಡುವೆ ಹಡಗಿನ ಮಾರ್ಗ, ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ಇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಬರೆದ ಆಗೂರನಿಗೂ ಇವು ಅರ್ಥವಾಗಲಿಲ್ಲ, ನನಗೂ ಅರ್ಥವಾಗಲಿಲ್ಲ. ಹದ್ದು ಹಾರುವಾಗ ನೀನು ಗಮನಿಸಿದ್ಯಾ? ಬಂಡೆಯ ಮೇಲೆ ಸರ್ಪದ ಓಟವನ್ನು ಕಂಡು ಆಶ್ಚರ್ಯಪಟ್ಟಿದ್ಯಾ? ಸಮುದ್ರದಲ್ಲಿ ಹಡಗು ಸಾಗುವ ಹಾದಿಯೂ ಹಾಗೆಯೇ. ತರುಣಿಯೊಂದಿಗಿನ ಪುರುಷನ ನಡತೆ, ಆಗೂರನು ತನಗೆ ಇದು ತಿಳಿಯದು ಎಂದು ಹೇಳುತ್ತಾನೆ, ನನಗೂ ಕೂಡ ಅರ್ಥವಾಗುವುದಿಲ್ಲ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಜಾರಳ ನಡತೆಯು ಹೀಗೆಯೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡಲಿಲ್ಲವಲ್ಲವೇ ಅಂದುಕೊಳ್ಳುವಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂತಹ ಸ್ಥಿತಿಯಿರುವ ದಿನಗಳಲ್ಲಿ ನಾವು ವಾಸಿಸುತ್ತಿದ್ದೇವೆ. ನಾವು ಪಾಪದಲ್ಲೇ ಜೀವಿಸುತ್ತಾ ಇದ್ದರೂ ತಮ್ಮಲ್ಲಿ ಪಾಪವಿಲ್ಲವೆಂದು ಅನೇಕರು ವಾದಿಸುತ್ತಾರೆ. ವಿವಾಹ ಸಂಬಂಧವಿಲ್ಲದೆ ಜನಿಸಿದ ಒಂದು ಮಗುವಿಗೆ ಶುದ್ಧತೆ ಎಂಬ ಹೆಸರು ಕೊಡಲಾಗಿತ್ತು. ಮೊದಲನೆಯದಾಗಿ, ಎಲ್ಲ ಮಕ್ಕಳು ಪಾಪದ ಸ್ವಭಾವದೊಂದಿಗೆ ಹುಟ್ಟಿರುವುದರಿಂದ ಆ ಮಗು ಶುದ್ಧವಲ್ಲ. ಎರಡನೆಯದಾಗಿ, ಮಗುವಿನ ಹೆಸರಿನಿಂದಾಗಿ ಹೆತ್ತವರು ಶುದ್ಧರಾಗುವುದಿಲ್ಲ. ವ್ಯಭಿಚಾರವು ಪಾಪವಾಗಿದೆ ಎಂದು ದೇವರು ಹೇಳುತ್ತಾನೆ ಮತ್ತು ದೇವರು ತನ್ನ ಅಭಿಪ್ರಾಯವನ್ನು ಬದಲಾಯಿಸಿಲ್ಲ. ಈಗಿನ ತಲೆಮಾರಿನವರಿಂದ ದೇವರು ಏನನ್ನೂ ಕಲಿತುಕೊಳ್ಳಲಿಲ್ಲ. ನಮ್ಮ ಜನರು ಮಾಡುವ ಪಾಪಗಳು ಆತನಿಗೆ ತಿಳಿದಿತ್ತು. ಆದ್ದರಿಂದ ಆ ಕುರಿತಾಗಿ ಮೊದಲೇ ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆಸಿದ್ದಾನೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: 3ರ ಭಾರದಿಂದ ಭೂಮಿಯು ಕಂಪಿಸುತ್ತದೆ, ಹೌದು 4ರ ಹೊರೆಯನ್ನು ತಾಳಲಾರದು. ಯಾವಂದರೆ ಪಟ್ಟಕ್ಕೆ ಬಂದ ದಾಸನು, ಹೊಟ್ಟೆ ತುಂಬಿದ ನೀಚನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಟ್ಟಕ್ಕೆ ಬಂದ ದಾಸನು ಎಂಬುದಾಗಿ ನೋಡುವಾಗ ಸೇವಕನಾಗಿದ್ದ ಯಾರೊಬ್ಬಾಮನು ಇಸ್ರಾಯೇಲಿನ ಉತ್ತರದ ರಾಜ್ಯಕ್ಕೆ ಮೊದಲ ಅರಸನಾದನು. ಹೊಟ್ಟೆ ತುಂಬಿದ ನೀಚನು ಎಂಬುದಾಗಿ ನೋಡುವಾಗ ತನ್ನ ಕಣಜಗಳನ್ನು ದೊಡ್ಡದಾಗಿ ಕಟ್ಟಿಸುವೆನೆಂದು ಹೇಳಿದ ಮೂರ್ಖನಾದವನ ದೃಷ್ಟಾಂತವನ್ನು ಯೇಸು ಹೇಳಿದ್ದಾನೆ. ಅವನಿಗಿದ್ದ ಸಂಪತ್ತಿನಿಂದಾಗಿ ಅವನು ಬೇಕಾದಷ್ಟು ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದನು. ಅವನು ಹೊಟ್ಟೆ ತುಂಬಿದ ಮೂರ್ಖನಾಗಿದ್ದನು. 3ನೇ ಸಂಗತಿಯನ್ನು ನೋಡೋಣ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಮದುವೆಯಾದ ಚಂಡಿ ಹಾಗೂ ಸವತಿಯಾದ ತೊತ್ತು ಇವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮದುವೆಯಾದ ಚಂಡಿಗೆ ಉದಾಹರಣೆ ಬೇಕೆಂದಿಲ್ಲ. ನಾವು ಅನೇಕ ಉದಾಹರಣೆಗಳನ್ನು ದಿನನಿತ್ಯವೂ ಕಾಣುತ್ತೇವೆ. ಸವತಿಯಾದ ತೊತ್ತು, ಕೆಲವೊಮ್ಮೆ ತುಂಬ ಬಡವರಾಗಿದ್ದವರು
ಪಕ್ಕನೆ ಐಶ್ವರ್ಯವಂತರಾಗುತ್ತಾರೆ. ಇಂಥವರನ್ನು ಸಹಿಸುವುದು ಕಷ್ಟಕರವಾಗಿದೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಪ್ರಾಣಿಗಳಿಂದಲೂ ಪಾಠ ಕಲಿಯಬಹುದೆಂದು ದೇವರು ಹೇಳುತ್ತಾನೆ. ಇದರಲ್ಲಿ ಮೊದಲನೆಯ ಗುಂಪು ಅತೀ ಚಿಕ್ಕ ಪ್ರಾಣಿಗಳಾದ ಇರುವೆಗಳದ್ದು, ಒಂದು ಚಿಕ್ಕ ಕ್ರಿಮಿಯಾಗಿದೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ 2 ರೀತಿಯ ಪ್ರಾಣಿಗಳ ಕುರಿತಾಗಿ ಹೇಳಲ್ಪಟ್ಟಿದೆ. ಮೊದಲನೆಯದು ಪಾಪಿಗೆ ದೇವರ ಕಡೆ ಬರುವ ಮಾರ್ಗದ ಕುರಿತಾಗಿ ತಿಳಿಸುತ್ತದೆ. ಎರಡನೆಯದು ದೇವರ ಮಕ್ಕಳು ಆತನೆದುರಿಗೆ ನಡಕೊಳ್ಳಬೇಕಾದ ರೀತಿಯ ಕುರಿತಾಗಿ ಇದೆ. ಕರ್ತನಲ್ಲಿ ಪ್ರಿಯರೇ, ಇರುವೆಗಳು ಕಾಳುಗಳನ್ನು ಸಂಗ್ರಹಿಸುತ್ತವೆ. ಒಂದು ಚಿಕ್ಕ ಇರುವೆ ತನಗಿಂತಲೂ ದೊಡ್ಡದಾದ ಧಾನ್ಯವನ್ನು ಹೊತ್ತುಕೊಂಡು ಹೋಗುತ್ತದೆ. ಸುಗ್ಗಿಯ ಸ್ವಲ್ಪ ಕಾಲದಲ್ಲಿ ಅವುಗಳು ಆಹಾರ ಕೂಡಿಸಿಡುತ್ತವೆ. ಭವಿಷ್ಯಕ್ಕಾಗಿ ಮಾಡಬೇಕಾದ ಲೌಕಿಕ ಸಿದ್ಧತೆಯ ಕುರಿತು ಈ ಇರುವೆಗಳು ನಮಗೆ ಕಲಿಸುತ್ತವೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬೆಟ್ಟದ ಮೊಲಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡಲಿರುವ ಮುಂದಿನ ಪ್ರಾಣಿ ಬೆಟ್ಟದ ಮೊಲ. ಆದರೆ ಇವು ಇಂಗ್ಲೆಂಡಿನ ಮೊಲಗಳಲ್ಲ. ಇವುಗಳಿಗೆ ಉದ್ದವಾದ ಕೂದಲು, ಚಿಕ್ಕ ಬಾಲ ಹಾಗೂ ಉರುಟಾದ ಕಿವಿಗಳಿರುತ್ತವೆ. ಅವುಗಳು ಬಲಹೀನವಾಗಿದ್ದು ಸುಲಭವಾಗಿ ಅಪಾಯಕ್ಕೆ ತುತ್ತಾಗುತ್ತವೆ. ಅವುಗಳಿಗೆ ನೆಲದಲ್ಲಿ ಕೊರೆಯಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವು ಭದ್ರತೆಗಾಗಿ ಬಂಡೆಗಳ ತೂತುಗಳಲ್ಲಿ ಅವಿತುಕೊಳ್ಳುತ್ತವೆ. ಯಾಜಕ ಕಾಂಡದ ಅಶುದ್ಧ ಪ್ರಾಣಿಗಳ ಪಟ್ಟಿಯಲ್ಲಿ ಇವುಗಳೂ ಸೇರಿವೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 27ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಿಡತೆಯು ಬೆಳೆಗಳನ್ನು ನಾಶ ಮಾಡುವ ಕೀಟ. ಈ ಮಿಡತೆಯ ಬಾಧೆಯ ಕುರಿತಾಗಿ ಯೋಬೇಲನು ತುಂಬ ಹೇಳಿದ್ದಾನೆ. ಪ್ರಕಟಣೆ ಪುಸ್ತಕದಲ್ಲಿಯೂ ಈ ಮಿಡತೆಗಳ ಕುರಿತಾಗಿ ಓದುತ್ತೇವೆ. ಅವು ಎಲ್ಲ ಥರದ ಹಸಿರು ಗಿಡ ಎಲೆಗಳನ್ನು ತಿಂದು ಬಿಡುತ್ತವೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು ಪ್ಯಾಲೆಸ್ತೀನನ್ನು ಸಂದರ್ಶಿಸಿದಾಗ ಅಲ್ಲಿ ಮಿಡತೆಗಳ ಬಾಧೆ ಇಲ್ಲದಿದ್ದರೂ ಗಲ್ಲಾಯ ಸಮುದ್ರದ ಬಳಿಯಲ್ಲಿ ಅವುಗಳಿಂದ ತೊಂದರೆಯುಂಟಾಗುತ್ತಿತ್ತು. ಅವು ತಾವು ಹೋಗುವ ದಾರಿಯಲ್ಲಿ ಸಿಗುವುದೆಲ್ಲವನ್ನು ತಿಂದು ಮುಗಿಸುತ್ತವೆ. ಅವು ನಾಶನದ ಕೀಟಗಳಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಿಡತೆಗಳಿಗೆ ಅರಸನಿಲ್ಲ, ಅವುಗಳಿಗೆ ನಾಯಕನಾಗಲಿ ಮುಖ್ಯಸ್ಥನಾಗಲಿ ಇರುವುದಿಲ್ಲ. ಆದರೂ ಅವು ಹಾರುವಾಗ ತಂಡ ತಂಡವಾಗಿ ಹಾರುತ್ತವೆ. ಅವು ಬಹು ಕ್ರಮದಲ್ಲಿ ಸಂಚರಿಸುವುದರಿಂದ ಒಂದು ಶಿಸ್ತು ಹಾಗೂ ಕ್ರಮದಿಂದ ಹಾರುವಂತೆ ತೋರುತ್ತದೆ. ವಿಶ್ವಾಸಿಗಳಾದ ನಾವು ಒಬ್ಬರಿಂದೊಬ್ಬರು ಹೀಗೆ ಹೊಂದಿಕೊಂಡು ಪರಲೋಕದಲ್ಲಿರುವ ನಮ್ಮ ಅದೃಶ್ಯ ನಾಯಕನಿಗೆ ಅಧೀನರಾಗಿರಬೇಕೆಂಬ ಪಾಠವನ್ನು ಇವು ನಮಗೆ ಕಲಿಸುತ್ತವೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 28ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಲ್ಲಿಯು ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಲ್ಲಿಯನ್ನು ನಾವು ಅಂಗೈಯಲ್ಲಿ ಹಿಡಿಯಬಹುದು, ಆದರೂ ಅವು ಅರಮನೆಗಳಲ್ಲಿಯೂ ವಾಸ ಮಾಡುತ್ತವೆ. ಅವು ಹೇಗಾದರೂ ಮಾಡಿ ಮನೆಯೊಳಕ್ಕೆ ನುಸುಳುತ್ತವೆ. ಅವುಗಳಿಗೆ ಭವ್ಯ ಮಹಲುಗಳೆಂದರೆ ತುಂಬ ಆಕರ್ಷಣೆ. ಅದರ ಕಾಲುಗಳ ಪಾದದ ರಚನೆಯಿಂದಾಗಿ ಅದು ನಯವಾದ ಗೋಡೆಯ ಮೇಲೂ ನಡೆಯಬಲ್ಲದು. ಈಗ ನಾವು 2ನೇ ಗುಂಪಿನ ಕಡೆಗೆ ಬರುತ್ತೇವೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಗಂಭೀರ ಗಮನದ 3 ಪ್ರಾಣಿಗಳುಂಟು, ಹೌದು, ಗಂಭೀರ ಗತಿಯ 4 ಉಂಟು, ಯಾವುದಕ್ಕೂ ಹೆದರಿ ಓರೆಯಾಗದ ಮೃಗರಾಜನಾದ ಸಿಂಹ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಿಂಹವು ನೇರವಾಗಿ ಹೋಗುತ್ತಿರುತ್ತದೆ, ಅತ್ತಿತ್ತ ತಿರುಗುವುದಿಲ್ಲ. ತನ್ನ ದಾರಿಯಲ್ಲಿ ಬರುವ ಬೆಕ್ಕಿಗೆ ಅದು ಹೆದರುವುದಿಲ್ಲ, ಅದನ್ನು ಲಕ್ಷ್ಯವೂ ಮಾಡುವುದಿಲ್ಲ. ಸಿಂಹವು ಅದರ ಸ್ಥಿರವಾದ ಧೈರ್ಯಕ್ಕೆ ಹೆಸರುವಾಸಿಯಾಗಿದೆ. ವಿಶ್ವಾಸಕ್ಕಾಗಿ ನಿಲ್ಲುವಾಗ
ಕ್ರೈಸ್ತರಿಗೆ ಈ ಸಿಂಹದ ಮಾದರಿಯಾಗಬೇಕು. ಪೌಲನು ತನಗಿರುವ ಹಿಂಸೆ ಸಂಕಟಗಳ ನಡುವೆಯೂ ಹೀಗೆ ಬರೆಯುತ್ತಾನೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆಯೆಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ ಎಂಬುದಾಗಿ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ, ಬೇಟೆಯ ನಾಯಿ ಹೋತವೂ ಸಹ ಸೈನ್ಯ ಸಮೇತನಾದ ರಾಜ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೇಟೆಯ ನಾಯಿಯಂತೆ ಕ್ರೈಸ್ತ ವಿಶ್ವಾಸಿಯು ಸೊಂಟ ಕಟ್ಟಿಕೊಂಡು ತನ್ನೆದುರಿಗಿರುವ ಗುರಿಯ ಕಡೆಗೆ ನಿಷ್ಠೆಯಿಂದ ಓಡುತ್ತಾ ಇರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲಿನ 2 ವಚನಗಳು ಹೀಗೆ ಹೇಳುತ್ತದೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವೂ ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನೂ ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ. ಪ್ರಿಯರೇ, ಈ ವಚನದಲ್ಲಿ ತಿಳಿಸಿದ ಇನ್ನೊಂದು ಪ್ರಾಣಿ ಹೋತ. ಬೆಟ್ಟದ ಆಡುಗಳು ಬೆಟ್ಟದ ತುದಿಭಾಗದಲ್ಲಿ ಜೀವಿಸುತ್ತವೆ. ತಾನಿರುವ ಎತ್ತರವಾದ ಸ್ಥಳದಲ್ಲಿ ಅದಕ್ಕೆ ಸಂತಸವೂ ಭದ್ರತೆಯೂ ದೊರಕುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಜ್ಞಾನೋಕ್ತಿಗಳು ಪುಸ್ತಕದ 30ನೇ ಅಧ್ಯಾಯದ ಧ್ಯಾನವನ್ನು ಮುಗಿಸಿದ್ದೇವೆ. ಮುಂದುವರಿದ ನಾವು ಜ್ಞಾನೋಕ್ತಿಗಳ ಪುಸ್ತಕದ ಕೊನೆಯ ಅಧ್ಯಾಯ ಅಂದರೆ 31ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಜ್ಞಾನೋಕ್ತಿಯ ಕೊನೆಯ ಅಧ್ಯಾಯವು ಅರಸನಾದ ಲೆಮುವೇಲನು ಬರೆದದ್ದೆಂದು ತಿಳಿಸಲಾಗಿದೆ. ಇದರ ಸಾಮಾನ್ಯ ತಲೆಬರಹ ಪತ್ನಿಯ ಆಯ್ಕೆಯ ಕುರಿತು ಸಲಹೆಗಳು ಎಂಬುದಾಗಿ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಅರಸನಾದ ಲೆಮುವೇಲನ ಮಾತುಗಳು ಎಂದರೆ ಅವನ ತಾಯಿಯು ಅವನಿಗೆ ಉಪದೇಶಿಸಿದ ದೈವೋಕ್ತಿಯು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯವು ಸೊಲೊಮೋನನಿಂದಲೇ ಬರೆಯಲ್ಪಟ್ಟದೆಂದು ನನ್ನ ಅನಿಸಿಕೆ. ಲೆಮುವೇಲನೆಂಬ ಹೆಸರಿನ ಅರಸನು ಯಾರೂ ಇರಲಿಲ್ಲ. ದೇವರು ಸೊಲೊಮೋನನಿಗೆ ಕೊಟ್ಟ ಹೆಸರು ಯೆದಿದ್ಯನೆಂಬುದಾಗಿ. ಅದರ ಅರ್ಥ ಕರ್ತನಿಗೆ ಇಷ್ಟವಾದವನು ಎಂಬುದಾಗಿ. 2ನೇ ಸಮುವೇಲ 12ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಲೆಮುವೇಲ್ ಎಂಬ ಹೆಸರಿನ ಅರ್ಥ ಕರ್ತನಿಗೆ ನಂಬಿಗಸ್ತನಾದವನು ಎಂಬುದಾಗಿ. ಬತ್ಸೆಬಳು ಸೊಲೊಮೋನನನ್ನು ಪ್ರೀತಿಯಿಂದ ಈ ಹೆಸರಿನಿಂದ ಕರೆಯುತ್ತಿದ್ದ ಹೆಸರು ಇದು ಎಂದು ನಾನು ನೆನೆಸುತ್ತೇನೆ. ಸೊಲೊಮೋನನ ತಾಯಿ ಅವನಿಗೆ ಇಂತಹ ಪ್ರಿಯವಾದ ಹೆಸರಿಟ್ಟಿದ್ದು ಅದು ಲೆಮುವೇಲನೆಂದಾಗಿರಬಹುದು. ಒಂದು ವೇಳೆ ಅರಮನೆಯೊಳಗೆ ಆಕೆ ಅವನನ್ನು ಲೆಮುವೇಲನೆಂದೇ ಕರೆಯುತ್ತಿದ್ದಿರಬಹುದು. ಇದು ತನ್ನ ಮಗನಿಗೆ ತಾಯಿ ಕೊಡುವ ಉಪದೇಶಗಳಾಗಿವೆ. ಇದು ತಾಯಂದಿರ ದಿನಕ್ಕೆ ತಕ್ಕುದಾದ ಉಪದೇಶವಾಗಿದೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ, ಏನು ಕಂದ, ನನ್ನ ಗರ್ಭಪುತ್ರನೇ, ಏನು ನನ್ನ ಹರಕೆಯ ಮಗುವೆ, ನಾನು ಏನು ಹೇಳಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬತ್ಸೆಬಳು ಕೇಳುತ್ತಿದ್ದಾಳೆ, ನಾನು ನಿನಗೆ ಏನು ಹೇಳಲಿ? ಆಕೆ ಈ ಸೊಲೊಮೋನನಲ್ಲಿ ಅವನ ತಂದೆ ದಾವೀದನ ಕೆಲವು ಗುಣಲಕ್ಷಣಗಳನ್ನು ಕಂಡದರಿಂದ ಆಕೆ ಅವನಿಗೆ ಏನಾದರೂ ಹೇಳಬೇಕೆಂದು ನೆನೆಸಿದಳು. ದಾವೀದನು ಮಾಡಿದ ಪಾಪ ಆಕೆಗೆ ನೆನಪಿತ್ತು. ಅದು ಆಕೆಯ ಪಾಪವಾಗಿತ್ತೆಂದು ನಾನು ಭಾವಿಸುವುದಿಲ್ಲ. ಅದು ದಾವೀದನ ಪಾಪವೇ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಅರಸನಾದ ದಾವೀದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೊಲೊಮೋನನನ್ನು ಪಡೆದಳು ಎಂಬುದಾಗಿ. ಬತ್ಸೆಬಳ ಹೆಸರು ಕೂಡ ಅಲ್ಲಿ ಬರೆಯಲ್ಪಡಲಿಲ್ಲ. ಅದು ದಾವೀದನ ಪಾಪವಾಗಿತ್ತೆಂದು ದೇವರು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಆಕೆಗೆ ಸೊಲೊಮೋನನಿಗೆದುರಾಗುವ ಶೋಧನೆ ಏನೆಂದು ತಿಳಿದಿತ್ತು. ಆದ್ದರಿಂದ ಅವನಿಗೆ ಬುದ್ಧಿವಾದದ ಮಾತನ್ನು ನುಡಿಯುತ್ತಾಳೆ. ಕಂದ, ನನ್ನ ಗರ್ಭಪುತ್ರನೇ, ನಾನು ನಿನಗೆ ಏನು ಹೇಳಲಿ? ನೀನು ನನ್ನ ಹರಕೆಯ ಮಗನು. ಆಕೆ ಅವನನ್ನು ದೇವರಿಗೆ ಪ್ರತಿಷ್ಠಿಸಿದ್ದಳು. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದಿರು, ರಾಜರಿಗೆ ವಿನಾಶಕಾರವಾದ ದಾರಿಗೆ ತಿರುಗಬೇಡ ಎಂಬುದಾಗಿ. ಪ್ರಿಯರೇ, ದಾವೀದನು ಎಂಥವನೆಂದು ಆಕೆಗೆ ಗೊತ್ತಿತ್ತು. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ,
ದ್ರಾಕ್ಷಾರಸವನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ. ಲೆಮುವೇಲನೆ, ಅದು ರಾಜರಿಗೆ ಯೋಗ್ಯವಲ್ಲ. ಮದ್ಯವೆಲ್ಲಿ ಎನ್ನುವುದು ಪ್ರಭುಗಳಿಗೆ ವಿಹಿತವಲ್ಲ. ಕುಡಿದರೆ ಅವರು ಧರ್ಮ ನಿಯಮಗಳನ್ನು ಮರೆತುಬಿಟ್ಟು ಬಾಧೆ ಪಡುವವರೆಲ್ಲರ ನ್ಯಾಯವನ್ನು ವ್ಯತ್ಯಾಸ ಮಾಡುವರು ಎಂಬುದಾಗಿ. ಪ್ರಿಯರೇ, ವಿದೇಶದಲ್ಲಿನ ಸರಕಾರಿ ಅಧಿಕಾರಿಗಳು ಪ್ರತಿದಿನ ಪಾನಗೋಷ್ಠಿ ನಡೆಸುತ್ತಾರೆಂದು ಹೇಳುತ್ತಾರೆ. ಅವರು ಯಾವ ಪಕ್ಷದವರಾದರೂ ಸರಿಯೇ, ಸರಕಾರದ ಉನ್ನತ ಸ್ಥಾನಗಳಲ್ಲಿ ಮದ್ಯಪಾನಿಗಳಿರುವುದು ದುರಂತದ ವಿಚಾರವಾಗಿದೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮದ್ಯವನ್ನು ಗತಿಯಿಲ್ಲದವನಿಗೂ ದ್ರಾಕ್ಷಾರಸವನ್ನು ಮನೋವ್ಯತೆ ಪಡುವವನಿಗೂ ಕೊಟ್ಟರೆ ಕೊಡು. ಕುಡಿದು ಬಡತನವನ್ನು ಮರೆತು ಬಿಡಲಿ, ಶ್ರಮೆಯನ್ನು ಇನ್ನೂ ಜ್ಞಾಪಕಕ್ಕೆ ತಾರದಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮದ್ಯವನ್ನು ಔಷಧವನ್ನಾಗಿ ಉಪಯೋಗಿಸಲು ಆಕೆ ಸೊಲೊಮೋನನಿಗೆ ಹೇಳುತ್ತಾಳೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 8 ಮತ್ತು 9ನೇ ವಚನ ಹೀಗೆ ಹೇಳುತ್ತದೆ: ಬಾಯಿ ಇಲ್ಲದವರಿಗೂ ಹಾಳಾಗಿ ಹೋಗುತ್ತಿರುವವರೆಲ್ಲರಿಗೂ ನ್ಯಾಯವಾಗುವಂತೆ ಬಾಯಿ ತೆರೆದು ಧರ್ಮವನ್ನು ನಡೆಸು, ದೀನದರಿದ್ರರಿಗೆ ನ್ಯಾಯವನ್ನು ತೀರಿಸು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನೇ ಯಥಾರ್ಥವಂತನೂ ನ್ಯಾಯ ನೀತಿಯುಳ್ಳವನೂ ಆಗಿರು. ಈಗ ಆಕೆ ಅವನಿಗೆ ಪತ್ನಿಯನ್ನು ಆರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿ ಹೇಳುತ್ತಾಳೆ. ಇದು ಒಳ್ಳೆ ಬುದ್ಧಿವಾದ, ದೇವರ ಬುದ್ಧಿವಾದವಾಗಿದೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗುಣವತಿ ಎಂದರೆ ಒಳ್ಳೆ ಗುಣನಡತೆಯುಳ್ಳವಳು. ಆಕೆ ಬಲಹೀನವಾದವಳಲ್ಲ, ಯಾವಾಗಲೂ ಆರಾಮ ಕುರ್ಚಿಯಲ್ಲಿ ಕೂತಿರುವವಳಲ್ಲ. ಇಂತಹ ಆರಾಮ ಜೀವಿಗಳಾದ ತಾಯಂದಿರು ತುಂಬ ಮಂದಿ ಇರಲಿಕ್ಕಿಲ್ಲ. ಅವರು ಯಾವಾಗಲೂ ಚಟುವಟಿಕೆಯಿಂದಿರುತ್ತಾರೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಪತಿ ಹೃದಯವು ಆಕೆಯಲ್ಲಿ ಭರವಸವಿಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕೆ ನಂಬಿಗಸ್ತಳಾಗಿರುತ್ತಾಳೆ. ಅವಳ ಪತಿಗೆ ಕೊಳ್ಳೆಯಾಗಿ ಸಂಪಾದನೆ ಇರುವುದು. ಆಕೆ ಗಂಡನ ಹಣವನ್ನು ದುಂದುವೆಚ್ಚ ಮಾಡುವುದಿಲ್ಲ. ಆಕೆ ಅವನಿಗೆ ಯೋಗ್ಯ ಸಹಕಾರಣಿಯಾಗಿರುತ್ತಾಳೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಆಕೆ ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು ಎಂಬುದಾಗಿ. ಪ್ರಿಯರೇ, ಆಕೆ ನಿಜವಾದ ಸಹಕಾರಣಿಯಾಗಿರುತ್ತಾಳೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಉಣ್ಣೆಯನ್ನೂ ಸೆಣಬನ್ನು ಹುಡುಕಿ ತಂದು ಕೈ ಕೆಲಸವನ್ನೆಸಗುವಳು ಎಂಬುದಾಗಿ. ಪ್ರಿಯರೇ, ಕೆಲಸ ಮಾಡಲು ಆಕೆ ಹಿಂದೆಗೆಯುವುದಿಲ್ಲ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು ಎಂಬುದಾಗಿ. ಪ್ರಿಯರೇ, ಆಕೆ ಚರ್ಚೆ ಮಾಡಿ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುತ್ತಾಳೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 15ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ: ಇನ್ನೂ ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತೀನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು ಎಂಬುದಾಗಿ. ಪ್ರಿಯರೇ, ಮನೆಯನ್ನು ಇಟ್ಟುಕೊಳ್ಳುವುದು ಹೇಗೆಂದು ಆಕೆಗೆ ತಿಳಿದದೆ. ಆಕೆ ರಾತ್ರಿಯಲ್ಲೂ ಕೆಲಸ ಮಾಡುತ್ತಾಳೆ. ಒಬ್ಬ ಒಳ್ಳೆ ತಾಯಿಯಾಗಿರುತ್ತಾಳೆ. ನಾನು ಚಿಕ್ಕವನಾಗಿದ್ದಾಗಿನಿಂದಲೂ ಬೆಳಿಗ್ಗೆ ಏಳುವಾಗ ನನ್ನ ತಾಯಿ ಇನ್ನೂ ಹಾಸಿಗೆಯಲ್ಲಿದ್ದದನ್ನು ನೋಡಿಲ್ಲ. ಈ ಕುರಿತು ಇತ್ತೀಚೆಗೆ ಒಮ್ಮೆ ನಾನು ಯೋಚಿಸಿದೆ. ಆಕೆ ಪ್ರಾಯಸ್ಥಳಾದಾಗ ಇದು ಸಾಧ್ಯವಿರಲಿಲ್ಲ. ಆದರೆ ನಾನು ಬಾಲಕನಾಗಿದ್ದಾಗ ನಾನು ಏಳುವ ಮೊದಲೇ ಆಕೆ ಎದ್ದು ತಿಂಡಿ ತಯಾರಿಸಿ ಊಟದ ಮೇಜಿನ ಮೇಲೆ ಇರಿಸುತ್ತಿದ್ದಳು. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೊಲವನ್ನು ನೋಡಿ ಯೋಚಿಸಿ ಕೊಂಡುಕೊಳ್ಳುವಳು, ತನ್ನ ಕೈಗೆಲಸದ ಲಾಭದಿಂದ ತೋಟ ಮಾಡಿಸುವಳು, ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಕೆ ಸಾಮರ್ಥ್ಯವುಳ್ಳ ಸ್ತ್ರೀಯಾಗಿದ್ದಾಳೆ. ತನ್ನ ಮನೆಯನ್ನು ಯೋಗ್ಯವಾಗಿ ನಡೆಸುತ್ತಾಳೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳುಕೊಳ್ಳುವಳು, ಆಕೆಯ ದೀಪವು
ರಾತ್ರಿಯಲ್ಲೆಲ್ಲ ಆರದು ಎಂಬುದಾಗಿ. ಪ್ರಿಯರೇ, ಪುರುಷನ ಕೆಲಸ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ, ಆದರೆ ಒಬ್ಬ ಸ್ತ್ರೀಯ ಕೆಲಸ ಮುಗಿಯುವುದೇ ಇಲ್ಲ ಎಂಬ ನಾಣ್ಣುಡಿಗೆ ಆಕೆ ಉದಾಹರಣೆಯಾಗಿದ್ದಾಳೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 19 ಮತ್ತು 20ನೇ ವಚನ ಹೀಗೆ ಹೇಳುತ್ತದೆ: ರಾಟಿಯ ಮೇಲೆ ಕೈ ಹಾಕಿ ಕದರನ್ನು ಹಿಡಿಯುವಳು, ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು ಎಂಬುದಾಗಿ. ಆಕೆ ಉದಾರಿಯಾದ ಸ್ತ್ರೀಯಾಗಿದ್ದಾಳೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಮನೆಯವರೆಲ್ಲರಿಗೂ ಸಕಲಾತಿಯನ್ನು ಹೊದಿಸಿರುವುದರಿಂದ ಅವರ ವಿಷಯವಾಗಿ ಆಕೆಗೆ ಹಿಮದ ಭಯವಿಲ್ಲ ಎಂಬುದಾಗಿ. ಪ್ರಿಯರೇ, ನನ್ನ ತಾಯಿ ನನ್ನ ಬಟ್ಟೆಗಳನ್ನು ಮಡಚಿ ಸಿದ್ಧವಾಗಿಟ್ಟಿರುವುದು ನನ್ನ ನೆನಪಿಗೆ ಬಂತು. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ: ಬಾಯಿದೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಎಂಬುದಾಗಿ. ಪ್ರಿಯರೇ, ಆಕೆ ಬುದ್ಧಿವಾದ ಹೇಳುವಾಗ ಜ್ಞಾನದಿಂದಲೂ ದಯೆಯಿಂದಲೂ ನುಡಿಯುತ್ತಾಳೆ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರಪಾತ್ರಳು ಎಂಬುದಾಗಿ. ಪ್ರಿಯ ಯೌವನಸ್ಥನೇ, ನೀನು ಮೊದಲಾಗಿ ಒಬ್ಬ ಕ್ರೈಸ್ತ ವಿಶ್ವಾಸಿ ತರುಣಿಯನ್ನು ಸಂಗಾತಿಯಾಗಿ ಆರಿಸಿಕೋ. ಆ ರೀತಿ ಮಾಡುವಾಗ ನಿನಗೆ ಸುಂದರಳಾದ ಪತ್ನಿ ದೊರಕುವಳೆಂದು ನೆನೆಸುತ್ತೇನೆ. ಈ ರೀತಿಯ ಸ್ತ್ರೀ ದೊರಕುವುದು ಒಳ್ಳೆಯದೇ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೆಂದು ಆಕೆಯನ್ನು ಹೊಗಳುವರು. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ: ಆಕೆಯ ಕೈಗೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ, ಆಕೆಯ ಕಾರ್ಯಗಳೇ ಪುರದ್ವಾರದಲ್ಲಿ ಆಕೆಯನ್ನು ಪ್ರಶಂಸಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದಕ್ಕಾಗಿಯೇ ನಾವು ತಾಯಂದಿರ ದಿನವನ್ನು ಆಚರಿಸುವುದು. ನಮ್ಮ ತಾಯಂದಿರನ್ನು ಗೌರವಿಸುವ ದಿನ. ಆದರೆ ತಾಯಂದಿರ ದಿನದಂದು ಪ್ರಶಂಸೆಗೆ ಯೋಗ್ಯರಲ್ಲದ ತಾಯಂದಿರೂ ಇರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಜ್ಞಾನೋಕ್ತಿ ಪುಸ್ತಕವು ಯೌವನಸ್ಥರಿಗೆ ತಕ್ಕದ್ದಾಗಿದೆ. ಯೌವನಸ್ಥೆಯರಿಗೂ ಇದು ಯೋಗ್ಯವಾದದ್ದೇ. ಈ ಅದ್ಭುತವಾದ ಪುಸ್ತಕದಲ್ಲಿರುವ ವಿವೇಕದಿಂದ ನಾವೆಲ್ಲರೂ ಕಲಿಯಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ, ದೇವರಾತ್ಮನ ನಡೆಸುವಿಕೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರು ತಾನೇ ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಯೌವನಸ್ಥರಾಗಿರಬಹುದು, ಪ್ರಾಯಸ್ಥರಾಗಿರಬಹುದು, ಯಾವ ವಯಸ್ಸಿನವರಾಗಿದ್ದರೂ ಕೂಡ ದೇವರ ವಾಕ್ಯವನ್ನು ಧ್ಯಾನ ಮಾಡಿದ ನಾವು ದೇವರ ವಾಕ್ಯ ಹೇಳಿದ ಹಾಗೆ ದೈವಿಕ ಜ್ಞಾನದಿಂದ ತುಂಬಿದವರಾಗಿ ದೇವರ ಮಹಿಮೆಗೋಸ್ಕರ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇವೆ. ಯೌವನಸ್ಥರಿಗೂ ಪ್ರಾಯಸ್ಥರಿಗೂ ಅಂತೂ ಪ್ರತಿಯೊಬ್ಬರಿಗೂ ಅವಶ್ಯವಾದ ಬುದ್ಧಿವಾದಗಳನ್ನು, ಅಮೂಲ್ಯವಾದ ಉಪದೇಶವನ್ನು ತಿಳಿದುಕೊಂಡೆವು. ನಾವು ಹೊಂದಿದ ಆಶೀರ್ವಾದವನ್ನು ನೆನಪು ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನವನ್ನು ನಾವು ಮಾಡಿ ಮುಗಿಸುವಂತೆ ಸಹಾಯ ಮಾಡಿದ್ದಿ. ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ನಮಗೆ ಬೇಕಾದ ಅಗತ್ಯವುಳ್ಳ ಬೋಧನೆಗಳನ್ನು, ಸತ್ಯಗಳನ್ನು ತಿಳಿಯಪಡಿಸಿದ್ದಿ. ಕೇಳಿಸಿಕೊಂಡಂಥ ನಾವೆಲ್ಲರೂ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ದಿನನಿತ್ಯಲೂ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತದಲ್ಲಿ ನಿನ್ನ ಪ್ರೀತಿ ರಸವು ತುಂಬಿರಲಿ. ನಿನ್ನ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ. ಆ ವಾಕ್ಯದ ಮೂಲಕ ಸಂತೋಷವನ್ನು, ಬಿಡುಗಡೆಯನ್ನು, ಸಮಾಧಾನ, ಆರೋಗ್ಯವನ್ನು ಹೊಂದಿದವರಾಗಿ ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ದಿನಾಲೂ ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡುತ್ತಿರುವ ಕರೆಗಳಿಗಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಸೇವೆಗಾಗಿ ಪ್ರಾರ್ಥಿಸಿರಿ, ಬೆಂಬಲಿಸಿರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿರಿ. ಮತ್ತೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.